ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಅಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಇವತ್ತು ಅವರ ನಿವಾಸದ ಮುಂದೆ ಬಂದಿರತಕ್ಕಂಥದ್ದು. ಅಭಿಮಾನಿ ಒಬ್ರು ಒಂದು ಡೈಲಾಗ್ ಹೇಳ್ತಾ ಇದ್ರು, ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಸೊ ಹಾಗೆ ಅಭಿಮಾನಿಗಳಿಗೆ ಅವರವರ ಸ್ಟಾರ್ ಮೇಲೆ ಪ್ರೀತಿ ಜಾಸ್ತಿ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಅವರ ಜೊತೆ ಫೋಟೋ ತೆಗೆದುಕೊಳ್ಳಿಕ್ಕೆ, ಒಂದಿಷ್ಟು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇವತ್ತು ಬಂದಿರತಕ್ಕಂಥ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದೆ. ಸಹಜವಾಗಿ ಧ್ರುವ ಅವ್ರನ್ನೂ ಕೂಡ ಒಂದಿಷ್ಟು ಟೈಮ್ ತಗೊಂಡು ಮಾತಾಡ್ತಾನೆ. ಎಸ್ ಧ್ರುವ ಅವರೇ, ಸಹಜವಾಗಿ ಅಂದ್ರೆ ಒಂದು ಡೈಲಾಗ್ ಹೇಳ್ದ ಒಬ್ಬ ಅಭಿಮಾನಿ, ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಅಭಿಮಾನಿಗಳಿಗೆ ಅವರ ಸ್ಟಾರ್ ಅಂದ್ರೆ ಪ್ರೀತಿ ಜಾಸ್ತಿ ಅಂತ. ಇಂಥ ಡೈಲಾಗ್ಗಳಿಂದ ಬಂದಿರತಕ್ಕಂಥ ಅಭಿಮಾನಿಗಳು ಫಸ್ಟ್ ರಿಯಾಕ್ಷನ್ ಅದೇ ಅಲ್ವಾ, ಪ್ರೈಸ್ಲೆಸ್ ಮೂಮೆಂಟ್ಸ್. ಯಾರೋ ಹೆತ್ತು ಮಕ್ಕಳು ಬಂದು ನಮಗೋಸ್ಕರ ಟೈಮ್ ಕೊಟ್ಟು ನಮ್ಮ ಡೈಲಾಗ್ ಕಲಿಯೋದೇ ಆಗಲಿ ಅಥವಾ ನಮಗೋಸ್ಕರ ಯಾವ್ದಾನ ಡೈಲಾಗ್ ಬರೆಯೋದೇ ಆಗಲಿ, ನಮಗೆ ಅಂತಲೇ ನಮ್ಮನ್ನ ನೆನೆಸ್ಕೊಂಡು ಟೈಮ್ ಕೊಡ್ತಾ ಇದ್ದಾರೆ ಅನ್ನೋದೇ ಆನೆಸ್ಟ್ಲಿ ಖುಷಿಗೆ ಕೊಡೋವಂಥ ವಿಚಾರ. ನಮ್ಮ ಫ್ಯಾಮಿಲಿನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹೆಂಡತಿ ಮಕ್ಕಳು ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು. ಭಾನುವಾರದೊತ್ತು ಸಂಡೇ ಅಂದರೆ ಧ್ರುವ ಎಲ್ಲೋ ಹೋಗಲ್ಲ, ಅವ್ರ VIP ಜೊತೆ ಇರ್ತಾನೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಅವರು ಏನು ಕೇಳಲ್ಲ, ಎಲ್ಲ ಆಚೆ ಹೋಗೋಣ ಅಂತ ಏನು ಕೇಳಲ್ಲ. ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಎಸ್, ಸ್ಪೆಷಲಿ ಮಾರ್ಟಿನ್ ಒಂದು ದೊಡ್ಡ ಸಿನಿಮಾ, ಬಹುನಿರೀಕ್ಷಿತ ಸಿನಿಮಾ. ಈಗ ಆಲ್ರೆಡಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿರತಕ್ಕಂಥದ್ದು. ಆಡಿಯನ್ಸ್ ಪೋಲ್ ಓಪನ್ ಆಗಿದೆ, ಟೀಸರ್, ಸಾಂಗ್, ಅಂದ್ರೆ ಈ ತಿರದ ಒಂದು ಪ್ರಯತ್ನ ಕೂಡ ಹೊಸ್ತು ಅನ್ಬೋದು. ಅಭಿಮಾನಿಗಳಿಗೆ ಏನು ಇಷ್ಟನೋ ಅದನ್ನ ನಾನು ಮಾಡೋಕೆ ಹೊರಟಿದ್ದೀನಿ ಅನ್ನೋಂಥದ್ದು. ಅದಕ್ಕೆ ಸಿಗ್ತಾ ಇರುವಂಥ ರೆಸ್ಪಾನ್ಸ್ ಬಗ್ಗೆ ಏನು ಅನ್ಸುತ್ತೆ ಅಂತ? ಅದರಿಂದ ಉದ್ದೇಶ ಬಂದು ಹಾನೆಸ್ಟ್ಲಿ ಟು ಎಂಗೇಜ್ಮೆಂಟ್ ಇರಬೇಕು ಅಂದ್ಬಿಟ್ಟು ಮಾಡಿದ್ದು. ಆ್ಯಂಡ್ ಆಲ್ಸೋ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ಕೂಗಿತ್ತು. ನಮ್ಮಲ್ಲೂ ಏನು ಮಿಸ್ಟೇಕ್ಸ್ ಇರಬೇಕಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂದರೆ ಏನು ಕಂಟೆಂಟ್ ಸರಿ ಇಲ್ಲ ಅಂತ ಕೆಲವ್ರು ಅಂತಾರೆ, ಇನ್ನು ಕೆಲವರು ಕರೆಕ್ಟ್ ಟೈಮ್ ಇಲ್ಲ, ಇನ್ನು ಕೆಲವರು IPL ಎಲೆಕ್ಷನ್ಸು ಈ ಥರ ರೀಸನ್ಸ್ ಕೊಡಬೇಕಾದ್ರೆ ನಮ್ಮ ಕಂಟೆಂಟ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಆ ಗ್ಯಾಪಲ್ಲಿ ಮಾಡಾದ್ಮೇಲೆ ಏನು ಅವ್ರಿಗೇನು ಇಷ್ಟನೋ ಅದನ್ನೇ ಬಿಡೋಣ. ಏಕೆಂದರೆ ಸೊ ಫೈನಲಿ ನಾವು ತೋರಿಸ್ಬೇಕಾಗಿರೋದೇ ನಮ್ಮ ಜನಗಳಿಗೆ, ನಮ್ಮ ಆಡಿಯನ್ಸ್ಗೆ ತೋರಿಸ್ಬೇಕು. ಸೊ ಲೆಟ್ ದೆಮ್ ಡಿಸೈಡ್ ಅನ್ನೋದು ಒಂದು ಐಡಿಯಾ ಸರ್.